ನಿಮಗೆ ಕತೆ ಕೇಳೋದಂದ್ರೆ ಇಷ್ಟನಾ? ಯು ಆರ್ ಇನ್ ದ ರೈಟ್ ಪ್ಲೇಸ್. ನನಗೆ ಕತೆ ಹೇಳೋದಂದ್ರೆ ತುಂಬಾ ಇಷ್ಟ. ನಾನು ಆದರ್ಶ್. ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾ, ಒಂದು ವಿಷಯ, ನೀವು ವಿಡಿಯೋನ ನೋಡ್ಲೇಬೇಕಂತೇನಿಲ್ಲ. ನಾನು ಮಾಡೋ ನರೇಶನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ. ಜಸ್ಟ್ ಆಡಿಯೋನ ಕೇಳಿದ್ರೆ ಸಾಕು. ಕನಸು ಅದೊಂದು ವಿಸ್ಮಯ ಮತ್ತು ನಿಗೂಢವಾದ ಒಂದು ರಹಸ್ಯ. ಈ ಕನಸಿನಲ್ಲಿ ಬರುವುದು ನಿಜವಾ ಅಥವಾ ಸುಳ್ಳ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಕನಸು ನಮ್ಮಿಂದ ಮಾಯವಾಗುತ್ತದೆ. ಅಂದರೆ ಮರ್ತೋಗ್ಬೋದು ಸಹಜವಾಗಿ, ಆದರೆ ಕನಸು ಬೀಳೋದು ಏಕೆ? ಕನಸಿನ ಬಗ್ಗೆ ನಿಜವಾಗ್ಲೂ ಥಿಯರಿಗಳು ಏನು ಹೇಳುತ್ತೆ? ಅದರಲ್ಲೂ ಡ್ರೀಮ್ಸ್ ಕ್ಯಾಚರ್ ಅನ್ನೋ ವಿಷಯ ನಮ್ಮನ್ನು ತುಂಬಾ ಆಶ್ಚರ್ಯಗೊಳಿಸುತ್ತೆ. ಡ್ರೀಮ್ಸ್ ಕ್ಯಾಚರ್ ಅಂದ್ರೆ ನಿಜವಾಗ್ಲೂ ಅದರಲ್ಲಿ ಆತ್ಮ ಇರುತ್ತಾ? ಅಂದ್ರೆ ಡ್ರೀಮ್ಸ್ ಕ್ಯಾಚರ್ಗೂ ಮತ್ತು ಆತ್ಮಗಳಿಗೂ ಇರುವ ಸಂಬಂಧವೇನು? ಅದು ಯಾರೋ ಮಾಡಿದ ಪ್ರಯೋಗನ ಅಥವಾ ಅದೊಂದು ಕಾಲ್ಪನಿಕ ಕಥೆನ? ಹಾಗೆ ನಮ್ಮ ಸುತ್ತಮುತ್ತ ನಡೆದ ಘಟನೆಗಳಿಂದ ಅದು ಸತ್ಯನ ಸುಳ್ಳ ಎಂಬುದು ನಿರ್ಧಾರವಾಗುತ್ತದೆ. ಇವತ್ತು ನಾನು ನಿಮಗೆ ಹೇಳುತ್ತಿರುವ ಕತೆ ಈ ಡ್ರೀಮ್ಸ್ ಕ್ಯಾಚರ್ ಒಳಗೆ ಸಿಕ್ಕಿ ಹಾಕಿಕೊಂಡ ದಿವ್ಯಾವತಿ ಎಂಬ ಯುವತಿಯ ಕತೆ. ಬನ್ನಿ ನಮ್ಮ ಕತೆ ಕಡೆ ಹೋಗೋಣ. ನಮ್ಮ ಕಥಾನಾಯಕಿಯ ಹೆಸರು ದಿವ್ಯಾವತಿ. ಈ ದಿವ್ಯಾವತಿ ಬಗ್ಗೆ ಹೇಳೋದಾದ್ರೆ, ಇವಳು ತುಂಬಾ ಕ್ಯೂರಿಯಾಸಿಟಿ ಉಳ್ಳ ಹುಡುಗಿ. ಇವಳಿಗೆ ಈ ದೆವ್ವ, ಭೂತ ಮತ್ತು ಪ್ಯಾರಾನಾರ್ಮಲ್, ಬ್ಲ್ಯಾಕ್ ಮ್ಯಾಜಿಕ್ ಅಂತಹ ವಿಷಯಗಳಲ್ಲಿ ತುಂಬಾ ಆಸಕ್ತಿ ಇಟ್ಕೊಂಡಿರ್ತಾಳೆ, ತುಂಬಾ ಇಂಟ್ರೆಸ್ಟ್ ಕೂಡ. ಹಾಗೆ ಇದರ ಬಗ್ಗೆ ಇರುವಂತಹ ಸೀರೀಸ್ಗಳನ್ನ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ನಲ್ಲಿ ನೋಡ್ತಾನೆ ಇರ್ತಾಳೆ. ದಿವ್ಯಾವತಿ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಎಂದಿನಂತೆ ಅವಳ ಕೆಲಸವನ್ನು ಮುಗಿಸಿ ಪಿಜಿಗೆ ಹೋಗುವಷ್ಟರಲ್ಲಿ ಸಮಯ 9ರ ಆಸುಪಾಸು. ಪಿಜಿಗೆ ಬಂದ ದಿವ್ಯಾವತಿ ಸ್ನಾನವನ್ನು ಮುಗಿಸಿ ಹಾಗೆ ಊಟವನ್ನು ಕೂಡ ಮಾಡುತ್ತಾಳೆ. ಅಂದು ದಿವ್ಯಾವತಿ ರೂಮಿಗೆ ಹೊಸದಾಗಿ ಬಂದಂತಹ ಹುಡುಗಿ ಅವಳ ವಸ್ತುಗಳನ್ನೆಲ್ಲ ಆ ರೂಮಿನಲ್ಲಿ ಇಟ್ಟು ಅಲ್ಲಿಂದ ಅವಳು ಅವರ ಸಂಬಂಧಿಕರ ಮನೆಗೆ ಹೋಗಿರುತ್ತಾಳೆ. ಇದನ್ನೆಲ್ಲ ಹೆಚ್ಚಾಗಿ ನೋಡದ ದಿವ್ಯಾವತಿ ಅವಳ ಲ್ಯಾಪ್ಟಾಪಿನಲ್ಲಿ ಏನೋ ನೋಡುತ್ತಾ ಕುಳಿತು ಬಿಡುತ್ತಾಳೆ. ಅವಳಿಗೆ ನಿದ್ದೆ ಬಂದೆಂದೆನಿಸಿ ಲ್ಯಾಪ್ಟಾಪ್ ಅನ್ನು ಕ್ಲೋಸ್ ಮಾಡುವಾಗ ಆಲ್ರೆಡಿ ಸಮಯ 12 ಗಂಟೆ ದಾಟಿರುತ್ತದೆ. ಇನ್ನೇನು ಕಣ್ಣು ಮುಚ್ಚಬೇಕು ಅನ್ನುವಷ್ಟರಲ್ಲಿ ಗೋಡೆಯ ಮೇಲೆ ಹೊಸದಾಗಿ ಹ್ಯಾಂಗ್ ಮಾಡಿದ್ದಂತಹ ಡ್ರೀಮ್ಸ್ ಕ್ಯಾಚರ್ ಅನ್ನು ನೋಡಿ ಅವಳಿಗೆ ಸ್ವಲ್ಪ ಭಯವಾಗುತ್ತದೆ. ಅದು ಹೊಸದಾಗಿ ಬಂದಂತಹ ಹುಡುಗಿ ಹಾಕಿರಬಹುದೆಂದು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ. ಅಷ್ಟರಲ್ಲಿಯೇ ಮಳೆ ಬರುವ ವಾತಾವರಣ ಸೃಷ್ಟಿಯಾಗುತ್ತದೆ. ಇನ್ನೇನು ನಿದ್ದೆಗೆ ಜಾರಬೇಕು ಅನ್ನುವಷ್ಟರಲ್ಲೇ ಅವಳ ಎದೆ ಬಡಿತ ಜೋರಾಗುತ್ತದೆ. ಅದಕ್ಕೆ ಕಾರಣ ಅವಳಿಗೂ ಕೂಡ ಗೊತ್ತಾಗುವುದೇ ಇಲ್ಲ. ವಾಸ್ತವದಲ್ಲಿ ಅವಳು ನಿದ್ದೆಗೆ ಜಾರಿ ಆಲ್ರೆಡಿ ಅರ್ಧ ಗಂಟೆ ಆಗಿರುತ್ತದೆ. ಆದರೆ ಅವಳ ಕನಸಿನಲ್ಲಿ ಅವಳಿಗೆ ಎದೆ ಬಡಿತ ಇನ್ನೂ ಜೋರಾಗಲು ಶುರುವಾಗುತ್ತದೆ. ನಿದ್ದೆಯಿಂದ ಏಳಲು ಪ್ರಯತ್ನಿಸುತ್ತಾಳೆ, ಕೂಗುತ್ತಾಳೆ, ಅರಚುತ್ತಾಳೆ. ಆದರೆ ಅದು ಯಾರಿಗೂ ಕೇಳುವುದಿಲ್ಲ. ಅವಳಿಗೆ ಯಾರೋ ದೂರದಿಂದ ದಿವ್ಯಾವತಿ, ನಾನು ಇಲ್ಲೇ ಇದ್ದೀನಿ, ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಎಂದು ಕೂಗುವ ಶಬ್ದ ನಿಧಾನವಾಗಿ ಅವಳಿಗೆ ಕೇಳಲು ಆರಂಭವಾಗುತ್ತದೆ. ಆ ಧ್ವನಿ ಕೇಳಿದ ದಿವ್ಯಾವತಿ ತಕ್ಷಣ ಹಾಸಿಗೆಯಿಂದ ಏಳಲು ಪ್ರಯತ್ನಿಸುತ್ತಾಳೆ. ಹಾಸಿಗೆಯಿಂದ ಮೇಲೆದ್ದ ದಿವ್ಯಾವತಿ ಕಂಡಿದ್ದೆಲ್ಲ ವಿಚಿತ್ರ. ಏಕೆಂದರೆ ಅವಳು ಎದ್ದಾಗ ಅವಳು ಆ ಪಿಜಿಯಲ್ಲೇ ಇರುವುದಿಲ್ಲ. ಅವಳ ಸುತ್ತಮುತ್ತಲಿನ ಜಾಗವೆಲ್ಲ ಬದಲಾಗಿ ಹೋಗಿತ್ತು. ಅವಳಿಗೆ ಮತ್ತೆ ಆ ಧ್ವನಿ ಕೇಳಲು ಆರಂಭವಾಯಿತು. ಈಗ ಅವಳಿಗೆ ಭಯ ಇನ್ನಷ್ಟು ಹೆಚ್ಚಾಯಿತು. ಎದೆ ಬಡಿತ ಜೋರಾಯಿತು.
ಏಕೆಂದರೆ ಆ ಧ್ವನಿ ಅವಳ ಪಕ್ಕದಲ್ಲೇ ಕೂತು ಹೇಳಿದಂತೆ ಅವಳಿಗೆ ಕೇಳುತ್ತಿತ್ತು. ದಿವ್ಯವತಿ, ನಾನು ಇಲ್ಲೇ ಇದ್ದೀನಿ, ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು. ಆ ಧ್ವನಿ ಹತ್ತಿರವಾದಂತೆ ಅವಳು ಆ ಜಾಗದಿಂದ ಓಡಲು ಶುರು ಮಾಡುತ್ತಾಳೆ. ಅವಳು ಓಡಿದ ಜಾಗದಲ್ಲೆಲ್ಲ ಆ ಧ್ವನಿ ಪ್ರತಿಧ್ವನಿಯಾಗಿ ಅವಳ ಹಿಂದೆಯೇ ಹಿಂಬಾಲಿಸುತ್ತದೆ. ದಿವ್ಯವತಿ, ನಾನು ಇಲ್ಲೇ ಇದ್ದೀನಿ, ನನ್ನನ್ನು ಕಾಪಾಡು, ದಿವ್ಯವತಿ ಆ ಜಾಗದಿಂದ ಓಡುತ್ತಾನೇ ಇರುತ್ತಾಳೆ. ಆದರೆ ಅವಳಿಗೆ ಅರ್ಥ ಆಗುವುದೇ ಇಲ್ಲ ಅವಳೊಂದು ಲೂಪ್ನ ಒಳಗೆ ಸಿಕ್ಕಿ ಹಾಕಿಕೊಂಡಿರುವುದು. ಏಕೆಂದರೆ ಅವಳು ಹೋದ ಜಾಗದಿಂದ ಮತ್ತೆ ಅದೇ ಜಾಗಕ್ಕೆ ಬರುತ್ತಿದ್ದಳು. ಆ ಧ್ವನಿ ಮತ್ತೆ ಕೇಳಲು ಆರಂಭವಾಗುತ್ತದೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಈ ಕನಸಿನ ಲೋಕದಿಂದ ಹೊರಹೋಗಲು ಸಾಧ್ಯವೇ ಇಲ್ಲ ಎಂದು ಆ ಧ್ವನಿ ಅವಳಿಗೆ ಎಚ್ಚರಿಕೆ ಕೊಡುತ್ತದೆ. ದಿವ್ಯವತಿ ಅಲ್ಲಿಂದ ಹೊರಬರಲು ಜೋರಾಗಿ ಕೂಗಲು ಅರಚಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳ ಧ್ವನಿಯೇ ಅವಳಿಗೆ ಕೇಳುವುದಿಲ್ಲ. ಹಾಗೆ ಸ್ವಲ್ಪ ಸಮಯದ ನಂತರ ಎಲ್ಲೋ ದೂರದಿಂದ ಬೆಳಕು ಅವಳತ್ತ ಬರುವಂತೆ ಕಾಣುತ್ತದೆ. ಅವಳು ಆ ಬೆಳಕಿನ ಹಾದಿ ಹಿಡಿದು ಆ ಬೆಳಕು ಬಂದಂತಹ ಜಾಗದ ಕಡೆಗೆ ಹೋಗಲು ಯತ್ನಿಸುತ್ತಾಳೆ. ಆಶ್ಚರ್ಯವೇನೆಂದರೆ ಆ ಬೆಳಕು ಅವಳ ಮೇಲೆ ಬಿದ್ದ ತಕ್ಷಣ ಅವಳಿಗೆ ಆದ ಸುಸ್ತೆಲ್ಲ ಮಾಯವಾಗಿ ಆ ಜಾಗ ಪೂರ್ತಿಯಾಗಿ ಬದಲಾಗಲು ಶುರುವಾಗುತ್ತದೆ. ನೋಡುತ್ತಲೇ ಆ ಜಾಗ ಒಂದು ಅರಮನೆಯಾಗಿ ಬದಲಾಗುತ್ತದೆ. ಅವಳು ದಿಗ್ಭ್ರಾಂತಳಾಗಿ ಸುತ್ತ ಅರಮನೆಯನ್ನು ನೋಡುತ್ತಾ ನಿಂತು ಬಿಡುತ್ತಾಳೆ. ಏಕೆಂದರೆ ಈ ತರಹದ ಅರಮನೆಯ ವರ್ಣನೆಯನ್ನು ಅವಳು ಪುಸ್ತಕಗಳಲ್ಲಿ ಮತ್ತು ವಿಡಿಯೋ ಸೀರೀಸ್ನಲ್ಲಿ ನೋಡಲು ಮಾತ್ರ ಸಾಧ್ಯವೆಂದು ನಂಬಿರುತ್ತಾಳೆ. ತಕ್ಷಣ ಆ ಆತ್ಮದ ಧ್ವನಿ ಮತ್ತೆ ದಿವ್ಯವತಿಗೆ ಕೇಳಲು ಆರಂಭವಾಗುತ್ತದೆ. ಆ ಆತ್ಮ ಹೇಳುತ್ತದೆ, ನೀನು ನನ್ನ ಕಥೆಯನ್ನು ಓದಲೇಬೇಕು. ಆನಂತರ ನೀನು ನನ್ನ ಈ ಕನಸಿನ ಲೋಕದಿಂದ ಹೊರಹೋಗಲು ಸಾಧ್ಯವಿದೆ ಮತ್ತು ಆ ಪುಸ್ತಕವನ್ನು ಈ ಅರಮನೆಯಲ್ಲಿ ಹುಡುಕುವ ಜವಾಬ್ದಾರಿ ಕೂಡ ನಿನ್ನದೇ ಆಗಿರುತ್ತದೆ ಎಂದು ಆ ಆತ್ಮ ಅವಳಿಗೆ ಹೇಳುತ್ತದೆ. ಆಗ ದಿವ್ಯವತಿಗೆ ರಿಯಲೈಸ್ ಆಗುತ್ತದೆ, ನಾನು ಈ ಕನಸಿನ ಲೋಕದಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದು ನಿಜ. ಈ ಕನಸಿನ ಲೋಕದಿಂದ ಹೊರ ಹೋಗಬೇಕೆಂದರೆ ಆ ಪುಸ್ತಕವನ್ನು ಹುಡುಕಲೇಬೇಕು, ನಂತರ ಓದಲೇಬೇಕೆಂದು ದೃಢ ನಿರ್ಧಾರ ಮಾಡಿ ಆ ಅರಮನೆಯನ್ನು ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡಲು ಸಿದ್ಧವಾಗುತ್ತಾಳೆ. ಆದರೆ ದಿವ್ಯವತಿಗೆ ಈ ದೊಡ್ಡ ಅರಮನೆಯಲ್ಲಿ ಆ ಪುಸ್ತಕವನ್ನು ಹುಡುಕುವುದು ತುಂಬಾ ಕಷ್ಟವೆಂದು ಅರ್ಥವಾಗುತ್ತದೆ. ಏಕೆಂದರೆ ಆ ಪುಸ್ತಕದ ಹೆಸರು ಕೂಡ ಅವಳಿಗೆ ಗೊತ್ತಿರುವುದಿಲ್ಲ. ಅವಳ ಬಲಬದಿಯಲ್ಲಿದ್ದ ದೊಡ್ಡ ದೊಡ್ಡ ಮೆಟ್ಟಿಲಿನ ಮೇಲೆ ಹೆಜ್ಜೆ ಹಾಕಲು ಪ್ರಾರಂಭಿಸುತ್ತಾಳೆ. ನಿಧಾನವಾಗಿ ಮೊದಲಿನ ಮಹಡಿಗೆ ಬಂದ ದಿವ್ಯವತಿ ಅಲ್ಲೇ ಇದ್ದಂತಹ ಒಂದು ರೂಮಿನ ಕಡೆ ಹೋಗಲು ನಿರ್ಧರಿಸುತ್ತಾಳೆ. ಆ ರೂಮಿನ ಒಳಗಡೆ ತುಂಬಾ ಅಲಂಕೃತವಾದ ವಸ್ತುಗಳು ಮತ್ತು ತುಂಬಾ ದೊಡ್ಡದಾದ ಹಾಸಿಗೆ ಕೂಡ ಹೊಂದಿರುತ್ತದೆ. ಅಷ್ಟು ಅಚ್ಚುಕಟ್ಟಾದಂತಹ ರೂಮಿನಲ್ಲಿ ವಿಚಿತ್ರ ಎಂಬುವಂತೆ ಸತ್ತು ಕೊಳಿತು ಹೋದಂತಹ ಒಂದು ಪ್ರಾಣಿಯ ಸ್ಮೆಲ್ ಅವಳಿಗೆ ಬರುತ್ತದೆ. ತಕ್ಷಣ ಅವಳು ಆ ರೂಮಿನಿಂದ ಹೊರಬರುತ್ತಾಳೆ. ಎಲ್ಲೋ ದೂರದಿಂದ ಅವಳಿಗೆ ಮಲ್ಲಿಗೆ ಹೂವಿನ ಪರಿಮಳ ಅವಳ ಮೂಗನ್ನು ತಟ್ಟುತ್ತದೆ. ಅವಳು ಆ ಪರಿಮಳದ ಹಾದಿಯನ್ನು ಹಿಡಿದು ಸಾಗಲು ಮುಂದಾಗುತ್ತಾಳೆ. ನೋಡುತ್ತಿದ್ದಂತೆಯೇ ಅವಳು 3ನೇ ಮಹಡಿಯ ಕೊನೆಯ ರೂಮಿಗೆ ಬಂದು ತಲುಪಿರುತ್ತಾಳೆ. ಆ ರೂಮಿನ ತುಂಬೆಲ್ಲ ಮಲ್ಲಿಗೆ ಹೂವಿನ ಪರಿಮಳ. ಸುತ್ತಲೂ
ಅಲಂಕೃತ ವಸ್ತುಗಳಿಂದ ಅಲಂಕೃತವಾದ ಆ ಭವ್ಯ ರೂಮನ್ನು ನೋಡಿ ದಿಗ್ಭ್ರಾಂತಳಾಗಿ ನಿಂತು ಬಿಡುತ್ತಾಳೆ. ಅವಳು ಸ್ವಲ್ಪ ಸಮಯದ ನಂತರ ಎಚ್ಚರಗೊಂಡು ಆ ಪುಸ್ತಕವನ್ನು ಹುಡುಕಲು ಮುಂದಾಗುತ್ತಾಳೆ. ಅಲ್ಲಿ ಇದ್ದಂತಹ ಕಪಾಟಿಗಳಲ್ಲಿ ಮತ್ತು ಬೆಂಚಿನ ಮೇಲೆ ಆ ರೂಮಿನ ಮೂಲೆ ಮೂಲೆಯಲ್ಲೂ ಆ ಪುಸ್ತಕವನ್ನು ಹುಡುಕಲು ಮುಂದಾಗುತ್ತಾಳೆ. ಅವಳಿಗೆ ಆಶ್ಚರ್ಯವೆನ್ನುವಂತೆ ಅವಳ ಹಿಂಭಾಗದಲ್ಲಿ ತುಂಬಾ ಬೃಹತ್ ಆಕಾರದಲ್ಲಿ ನಿಂತಿದ್ದ ಒಂದು ಚಿತ್ರಪಟವನ್ನು ನೋಡುತ್ತಾಳೆ. ಆದರೆ ಆ ಚಿತ್ರಪಟವನ್ನು ಕೆಂಪು ಬಟ್ಟೆಯಿಂದ ಮುಚ್ಚಲಾಗಿರುತ್ತದೆ. ಆ ಚಿತ್ರಪಟದ ಕೆಳಗೆ ಒಂದು ಗ್ರಂಥವನ್ನು ಕೂಡ ಅವಳು ನೋಡುತ್ತಾಳೆ. ಅವಳು ತುಂಬಾ ರೋಚಕವಾಗಿ ನಿಂತು ಬಿಡುತ್ತಾಳೆ. ಏಕೆಂದರೆ ಕೆಲ ಹೊತ್ತಿನಿಂದ ಸುತ್ತಲೂ ಆ ರೂಮನ್ನು ಹುಡುಕುತ್ತಿದ್ದ ಅವಳಿಗೆ ಈ ಚಿತ್ರಪಟವು ಮತ್ತು ಗ್ರಂಥವು ಅವಳ ಕಣ್ಣಿಗೆ ಬಿದ್ದೇ ಇರಲ್ಲ. ಸಡನ್ ಆಗಿ ಆ ರೂಮಿನಲ್ಲಿ ತುಂಬಿದ್ದ ಮಲ್ಲಿಗೆ ಹೂವಿನ ಪರಿಮಳ ಮಾಯವಾಗುತ್ತದೆ. ಅವಳ ಎದೆ ಬಡಿತ ಜೋರಾಗುತ್ತದೆ. ಇನ್ನೇನು ಅವಳು ಆ ಚಿತ್ರಪಟದ ಹತ್ತಿರ ಹೋಗಿ ಆ ಕೆಂಪು ಬಟ್ಟೆಯನ್ನು ಹಿಡಿದು ಎಳೆಯುವಷ್ಟರಲ್ಲಿ ಅವಳ ಫೋನಿನ ಅಲಾರಾಂ ಅವಳನ್ನು ಎಚ್ಚರಗೊಳಿಸುತ್ತದೆ. ಎಚ್ಚರಗೊಂಡ ದಿವ್ಯವತಿ ಅವಳ ಟೇಬಲಿನ ಮೇಲಿದ್ದ ನೀರನ್ನು ತೆಗೆದುಕೊಂಡು ಕುಡಿಯುತ್ತಾಳೆ. ಆಶ್ಚರ್ಯವೇನೆಂದರೆ ಅದೇ ಟೇಬಲಿನ ಮೇಲೆ ಒಂದು ಕಾಗದ ಕೂಡ ಇರುತ್ತದೆ. ಅವಳು ಆ ಕಾಗದವನ್ನು ತೆಗೆದುಕೊಂಡು ನೋಡುತ್ತಾಳೆ. ಆ ಕಾಗದದಲ್ಲಿ ನೀನು ಮತ್ತೆ ಇಲ್ಲಿಗೆ ಬರಲೇಬೇಕು ಎಂದು ಬರೆದಿರುತ್ತದೆ. ವಾಸ್ತವದಲ್ಲಿ ದಿವ್ಯವತಿ ಜೊತೆ ನಡೆದಿದ್ದೇನು? ಅವಳು ನಿಜವಾಗಲೂ ಕನಸಿನ ಲೋಕಕ್ಕೆ ಹೋಗಿರುತ್ತಾಳಾ? ಇಲ್ಲ ಜಸ್ಟ್ ಅವಳ ಭ್ರಮೆನೇ ಆಗಿದ್ರೆ ಅವಳ ಟೇಬಲಿನ ಮೇಲೆ ಇದ್ದ ಕಾಗದ ಎಲ್ಲಿಂದ ಬಂತು? ಮತ್ತೆ ದಿವ್ಯವತಿ ಆ ಕನಸಿನ ಲೋಕಕ್ಕೆ ಹೋಗಲೇಬೇಕಾ? ಆ ಗೋಡೆಯ ಮೇಲಿದ್ದ ಡ್ರೀಮ್ಸ್ ಕ್ಯಾಚರ್ ದಿವ್ಯವತಿಯನ್ನು ಆ ಕನಸಿನ ಲೋಕಕ್ಕೆ ಕರೆದೊಯ್ತ. ಆ ಡ್ರೀಮ್ಸ್ ಕ್ಯಾಚರ್ಗೂ ಮತ್ತು ಕನಸಿನಲ್ಲಿ ಬಂದ ಆ ಆತ್ಮಕ್ಕೂ ಸಂಬಂಧವೇನು? ದಿವ್ಯವತಿಯ ಕನಸಿನಲ್ಲಿ ಆ ಕೆಂಪು ಬಟ್ಟೆಯನ್ನು ಮುಚ್ಚಿದ್ದ ಚಿತ್ರಪಟ ಯಾರದು? ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮುಂದಿನ ವಿಡಿಯೋದಲ್ಲಿ. ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದರೆ ಈ ಕಥೆ ನಿಮಗೆ ಇಷ್ಟ ಆಗೇ ಇರುತ್ತೆ. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ. ಆದರ್ಶನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಶುಭ ದಿನ.